ನನ್ನ ಬಾಂಗ್ಲಾದೇಶಕ್ಕೆ ಹೋಗ್ಬೇಡ ಅಂತ ಹೇಳೋದಕ್ಕೆ ಬಂದಿರೋದೇ ಆದರೆ ಪ್ರಯೋಜನ ಇಲ್ಲ. ಹೊರಟ್ಬಿಡು ಅಥವಾ ಟಾಪಿಕ್ ಚೇಂಜ್ ಮಾಡು. ಹೌದಾ? ಹಾಗಿದ್ರೆ ಇನ್ ಯಾವ ಟಾಪಿಕ್ ಇಟ್ಕೊಂಡು ನಿನ್ನ ಹತ್ರ ಬಂದು ನಾನು ಮಾತಾಡಬೇಕು? ಆನಂದ, ನಾನು ಯಾಕೆ ಈ ಡಿಸಿಷನ್ ತಗೊಂಡಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಅರ್ಥ ಆಗದೆ ಇರೋ ಥರ ಮಾತಾಡಬೇಡ. ಯಾರು ಅರ್ಥ ಆಗದೆ ಇರೋ ಥರ ಮಾತಾಡ್ತಾ ಇರೋದು? ಅರ್ಥ ಆಗದೆ ಇರೋ ಥರ ಮಾತಾಡ್ತಾ ಇರೋದು ನೀನು. ಮೊದಲು ನೀನು ಮಾತಾಡೋದು ಕಲ್ತ್ಕೋ. ನೀನು ಇಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಆಯ್ತಪ್ಪ, ನೀನೇನೋ ಬಾಂಗ್ಲಾದೇಶಕ್ಕೆ ಹೋಗ್ಬಿಡ್ತೀಯಾ. ಇಲ್ಲಿ ಪುಷ್ಪಕ್ ಸರ್ ಮೈನಾ ಮದುವೆ ಆಗತ್ತೆ. ಆಮೇಲೆ ಮೈನಾ ಖುಷಿಯಾಗಿರ್ತಾಳೆ ಅಂತ ನಿನ್ಗೆ ಅನ್ಸತ್ತಾ? ಪುಷ್ಪಕ್ ಸರ್ ಏನೋ ಖುಷಿಯಾಗೇ ಇರ್ತಾರೆ. ಏ ದಡ್ಡ, ಇದನ್ನ ನೀನು ಮೊದಲು ಅರ್ಥ ಮಾಡ್ಕೋ. ಮೈನಾಗ್ ಬೇಕಾಗಿರೋದು ಪ್ರಿಯಾಕರ, ಪುಷ್ಪಕ್ ಸರ್ ಅಲ್ಲ. ಇದು ನಿನ್ಗೆ ಅರ್ಥ ಆಗಿದ್ರೆ ನೀನು ಯಾವತ್ತೂ ಹೋಗೋ ಡಿಸಿಷನ್ ತಗೋತಾ ಇರಲಿಲ್ಲ. ಆ ಪ್ರಿಯಕರನ್ನ ಮೈನಾಯಿಂದ ದೂರ ಇಡೋದಕ್ಕೇನೆ ನಾನಷ್ಟು ದೂರ ಹೋಗ್ತಿರೋದು. ದಡ್ಡನ್ ತರ ಮಾತಾಡ್ಬೇಡ ಧ್ರುವ. ಏಯ್, ನಿನ್ನ ಬಿಟ್ಟು ಮೈನಾ ಒಂದು ಕ್ಷಣ ಕೂಡ ಇರಲ್ಲ ಕಣೋ. ಅಷ್ಟೇ ಯಾಕೋ? ನೀನ್ ಇದ್ಬಿಡ್ತೀಯನೋ? ನಿನ್ ಕೈಲಾಗತ್ತಾ? ಏನ್ ದೊಡ್ಡದಾಗ ಹೋಗ್ತಾನಂತ ಇವನು. ಎಲ್ಲೋ ಹೋಗ್ಬಿಡ್ತೀಯ ನೀನು? ಏ ಧ್ರುವ, ಇಲ್ಲಿ ನಿನ್ನ ಹತ್ರ ನೀನ್ ಬೇಜಾರಾದ್ರೆ ನಿನ್ ಕಣ್ಣೀರ್ ಒರ್ಸಕ್ಕೆ ನಾನಿದ್ದೀನಿ ಕಣೋ. ಅಷ್ಟು ದೂರದ ದೇಶ ಬಾಂಗ್ಲಾದೇಶದಲ್ಲಿ ನೀನ್ ಹತ್ರ ನಿನ್ ಕಣ್ಣೀರ್ ಒರ್ಸಕ್ಕೆ ನಿನ್ ಕಣ್ಣೀರಷ್ಟೇ ನಿನಗೆ ಸ್ನೇಹಿತ, ಬೇರೆ ಯಾರು ಇರಲ್ಲ. ನಿನಗೆ ಏನಕ್ಕೋಬೇಕು ಆ ನರ್ಕ? ನೀನ್ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಹಾಗೆ ಮೈನನ್ನು ಕೂಡ ನನಗೆ ಒಳ್ಳೆ ಸ್ನೇಹಿತೆ. ಪುಷ್ಪಕ್ ಸರ್ ಕೂಡ ನನಗೆ ಒಳ್ಳೆ ಸ್ನೇಹಿತ. ಅವ್ರ ಬಗ್ಗೆ ನಾನು ಒಳ್ಳೇದು ಯೋಚನೆ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆಯೋ? ಯಾವ್ದು ಒಳ್ಳೇದು? ಅವಳಿಗೋಸ್ಕರ ಅಮ್ಮನ್ನ ಒಡಹುಟ್ಟಿ ತಂಗಿನ ಸ್ನೇಹಿತನ ದೂರ ಮಾಡ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗ್ತಿದ್ಯಲ್ಲ, ಅದು ಒಳ್ಳೇದಾ? ನಾನೇನ್ ಪರ್ಮನೆಂಟ್ ಆಗ ಹೋಗ್ತಾ ಇದ್ದೀನಿ. ಬರೀ 3 ವರ್ಷಕ್ಕೆ ತಾನೆ. ಏನು 3 ವರ್ಷ ನಿನಗಷ್ಟೇನಾ? 3 ವರ್ಷದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮ್ಮಂಗೋ ತಂಗಿಗೋ ಅದ್ ಬಿಡೋ, ನನಗೆ ಏನಾದ್ರೂ ಆಯ್ತು ಅನ್ಕೊಳ್ಳೋ. ನನ್ನ ಹೆಣದ ಮುಖ ನೋಡಕ್ ಆಗುತ್ತೇನೋ ನಿನ್ಗೆ? ಏಯ್ ಆನಂದ, ಏನ್ ಮಾತಾಡ್ತಿದ್ಯಾ ಗೊತ್ತಿದೆ ನಂಗೆ. ಸುಮ್ನೆ ನಿನ್ ಮೂಗಿನ ನೇರಕ್ಕೆ ಮಾತಾಡ್ಬೇಡ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಸರಿ, ಅರ್ಥ ಮಾಡ್ಕೋತೀನಿ. ಅದೇನ್ ಅರ್ಥ ಮಾಡಿಸ್ತೀವಿ ಹೇಳಪ್ಪ. ಆನಂದ್, ಪುಷ್ಪಕ್ ಸರ್ ಮೈನನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಮೈನಾ ಅವ್ರಿಗೆ ಸಿಗದೆ ಹೋದ್ರೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಓಹೋ, ದೇವ್ರು ನೀನ್ ಒಬ್ಬಂಗೆ ಕಣೋ ತಡ್ಕೊಳ್ಳೋ ಶಕ್ತಿ ಕೊಟ್ಟಿರೋದು. ಹಾಗಲ್ವೋ? ಮುಚ್ಚೋ ಬಾಯ್ನ. ಏನೋ ಬಾಯ್ ಬಿಟ್ರೆ ಬರೀ ಪುಷ್ಪಕ್ ಸರ್. ಒಂದ್ ತಿಳ್ಕೊದ್ರುವ, ಅವ್ರು ಮರೆಯಕ್ಕಾಗ್ಲಿಲ್ಲ ಅಂದ್ರೆ ಅವ್ರು ಫಾರಿನ್ ಟ್ರಿಪ್ಗೆ ಹೋಗ್ತಾರೆ. ಇರೋ ದುಡ್ಡು ಸಂಪಾದನೆ ಮಾಡಿರೋದನ್ನ ಮಸ್ತಾಗಿ ಎಂಜಾಯ್ ಮಾಡ್ತಾರೆ. ಆದ್ರೆ ನೀನು ದುಡ್ಡು ಮಾಡಕ್ಕೋಸ್ಕರ ಫಾರಿನ್ ಟ್ರಿಪ್ ಅನ್ನೋ ಹೆಸರಲ್ಲಿ ಅವಳನ್ನ ಮರೆಯಕ್ ಹೋಗ್ತಿದ್ಯಾ. ದುಡ್ಡಿಂದನೇ ಎಲ್ಲ ಆಗುತ್ತೆ ಅಂತ ಅನ್ಕೋಬೇಡ ಆನಂದ್. ಹೇ ಧ್ರುವ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಷ್ಟಕ್ಕೂ ಆ ಮನುಷ್ಯ ಎಂತವನು ಅಂತ ನಿನಗೆ ಗೊತ್ತಿದ್ದಿದ್ರೆ ಆ ಮನುಷ್ಯನ ಬಗ್ಗೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಏನೋ ಹೇಳ್ತಿದ್ಯಾ? ಏನ್ ಗೊತ್ತಾಗ್ಬೇಕು? ಆ ವ್ಯಕ್ತಿ ಗೊತ್ತಾಗಿರೋದು ನಿನಗ್ ಗೊತ್ತಾಗ್ಬೇಕು. ಅದೇ ಏನ್ ಗೊತ್ತಾಗ್ಬೇಕು? ನನ್ಗೆ ಯಾಕೋ ಅವ್ನು ತುಂಬಾ ಮೋಸಗಾರ ಅನಿಸ್ತಿದೆ ಧ್ರುವ. ಆನಂದ್, ಯಾಕೋ ನಿಲ್ಲಿಸ್ಬಿಟ್ಟೆ? ಹೊಡಿದ್ರುವ. ಏಯ್, ಅವನ್ ಯಾವನ್ಗೋಸ್ಕರನೋ ನಿನ್ ಪ್ರೀತಿನೇ ತ್ಯಾಗ ಮಾಡ್ದೆ. ಈಗ ಅವನ್ಗೋಸ್ಕರ ನನ್ ಮೇಲೆ ಕೂಡ ಕೈ ಮಾಡಕ್ ರೆಡಿ ಆಗಿದ್ಯಾ? ಪರವಾಗಿಲ್ಲ, ಹೊಡಿ, ನನಗೇನು ಬೇಜಾರಿಲ್ಲ. ಏಯ್, ಆದ್ರೆ ಒಂದ್ ಅರ್ಥ ಮಾಡ್ಕೋ, ಈ ಸ್ನೇಹಿತನ್ ಕಾಲರ್ ಹಿಡ್ದಂಗೆ ಆ ಸ್ನೇಹಿತನ್ ಕಾಲರ್ ಹಿಡಿಯಕ್ಕಾಗಲ್ಲ. ಯಾಕೇಳು? ನಾನು ಸ್ನೇಹಿತ, ಅವನು ಸ್ನೇಹಿತ ಅಲ್ಲ. ಅದೇ ಸ್ನೇಹಿತ ಅನ್ನೋ ಹೆಸರಲ್ಲಿ ದುರ್ಬಳಕೆ ಮಾಡ್ಕೊಳ್ತಿರೋದು ನಿನ್ನ. ಅದಕ್ಕೆ ನಾನು ಅವನ್ನ ಮೋಸಗಾರ ಅಂದಿದ್ದು. ಆನಂದ, ಅವ್ರ ಹತ್ರ ಅಲ್ವೋ ಈಗ್ಲೂ ನಾನೇ ಪ್ರಿಯಕರ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗ್ಬಿಟ್ರೆ ಈ ಕ್ಷಣನೇ ಅವ್ರ ಪ್ರೀತಿನೇ ತ್ಯಾಗ ಮಾಡ್ಬಿಡ್ತಾರೆ ಗೊತ್ತಾ? ಹಾಗಾದ್ರೆ ಹೇಳ್ಬಿಟ್ಟು ನೋಡು, ತ್ಯಾಗ ಮಾಡ್ತಾರ ನೋಡೋಣ. ಮಾಡ್ತಾರೆ, ಖಂಡಿತ ತ್ಯಾಗ ಮಾಡ್ತಾರೆ. ಆದ್ರೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಕೈ ಮುಗಿತೀನಿ. ಕೇಳಿಸ್ಕೊ ಆನಂದ, ಒಂದಂತೂ ಸತ್ಯ, ನೀನೆಷ್ಟೇ ಕೇಳ್ಕೊಂಡ್ರು ನಾನು ಮಾತ್ರ ನನ್ನ ಪ್ರೀತಿ ವಿಚಾರನ ಮೈನಾ ಹತ್ರ ಹೇಳ್ಕೊಳಲ್ಲ. ನಾನು ಬಾಂಗ್ಲಾದೇಶಕ್ಕೆ ಹೋಗ್ತೀನಿ. ಇಲ್ಲಿ ಉಳಿಯೋದೂ ಇಲ್ಲ. ಹೌದಪ್ಪ, ಹೆಸರಿಗಷ್ಟೇ ಸ್ನೇಹಿತ ಅಂತ ಹೇಳ್ಕೊಳ್ಳೋ ಆ ಶ್ರೀಮಂತ ವ್ಯಕ್ತಿ ಏನ್ ಹೇಳಿದ್ರು ಮಾಡ್ತೀಯ. ಆದ್ರೆ ನಾನು ಬಡವ ಸ್ನೇಹಿತ ಹೇಳಿದ್ರೆ ನೀನ್ ಏನ್ ತಾನೇ ಮಾಡಕ್ಕಾಗತ್ತೆ? ಆನಂದ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಅರ್ಥ ಮಾಡ್ಕೊಳ್ಳೋ ಪ್ಲೀಸ್.
ನಿನ್ ಪ್ರೀತಿ ನಿನ್ನಿಷ್ಟ, ನೀನ್ ಏನಾದ್ರೂ ಮಾಡ್ಕೋ. ಆದ್ರೆ ಒಂದ್ ಕೇಳ್ಕೊಳ್ತಾ ಇದ್ದೀನಿ ಧ್ರುವ, ನನಗೋಸ್ಕರ, ಈ ಬಡ ಸ್ನೇಹಿತನಿಗೋಸ್ಕರ ನೀನ್ ಇಲ್ಲೇ ಇದ್ಬಿಡೋ ಧ್ರುವ. ಧ್ರುವ, ನಾನಿದನ್ನ ಮೈನಾಗೋಸ್ಕರ ಕೇಳ್ತಾ ಇಲ್ಲ ಕಣೋ, ನನಗೋಸ್ಕರನೇ ಕೇಳ್ತಿರೋದು. ನನ್ ಬಿಟ್ಟು ನೀನ್ ಆರಾಮಾಗಿ ಇದ್ಬಿಡ್ತೀಯ ಧ್ರುವ, ಆದ್ರೆ ನಿನ್ ಬಿಟ್ಟು ನನ್ ಕೈಲಿ ಇರಕ್ಕಾಗಲ್ಲ ಕಣೋ. ಆ ಶಕ್ತಿ ಕೂಡ ನನಗಿಲ್ಲ ಧ್ರುವ. ಮಗ, ನಿನ್ನ ಕೈ ಮುಗಿದು ಕೇಳ್ಕೊತೀನೋ, ನನ್ನ ಒಂಟಿ ಮಾಡ್ಬೇಡ ಧ್ರುವ. ಮಗ, ನಿನಗೆ ಮೈನನ್ ಬಿಟ್ಟಿರೋ ಶಕ್ತಿ ಇರ್ಬೋದೇನೋ, ಆದ್ರೆ ನನಗೆ ನಿನ್ ಬಿಟ್ಟಿರೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ ಧ್ರುವ. ಮಗ, ನನ್ನನ್ನು ಬಿಟ್ಟು ಹೋಗ್ಬೇಡ್ವೋ ಪ್ಲೀಸ್ ಕಣೋ. ಧ್ರುವ, ಹೋಗ್ಬೇಡ್ವೋ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ ನೋಡು, ಈಗ್ಲೇ ಹೋಗಿ ನಿಮ್ಮ ಅಮ್ಮ ಹತ್ರ ಮಾತಾಡು, ಇಲ್ಲಾಂದ್ರೆ ಅವ್ರು ಬಾಂಗ್ಲಾದೇಶ್ಗೆ ಹೋಗ್ಬಿಡ್ತಾರೆ. ದೀಪಾ, ಹೇಗಾದ್ರೂ ತಡಿ. ಅವ್ನ್ ಯಾರ್ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ಮೈನಾ. ಅಮ್ಮ ಅಲ್ಲ, ಆ ದೇವ್ರೆ ಬಂದ್ರು ಅವ್ನವ್ರ ಮಾತನ್ನ ಕೇಳಲ್ಲ. ಇಲ್ಲ, ಹೆಂಗಾದ್ರೂ ಮಾಡಿ ತಡಿಲೇಬೇಕು, ಇಲ್ಲಾಂದ್ರೆ ಅವರು 3 ವರ್ಷ ನಮ್ ಕೈಗೆ ಸಿಗೋದಿಲ್ಲ. ಹೋಗು ದೀಪಾ, ನಿಮ್ಮ ಅಮ್ಮ ಹತ್ರ ಮಾತಾಡು ದಯವಿಟ್ಟು. ದೀಪಾ, ಹೆಂಗಾದ್ರೂ ತಡಿಬೇಕು ಅಂದ್ರೆ ನಾನ್ ಹೆಂಗ್ ತಡಿಲಿ? ನಾನ್ ಹೇಳಿದ್ನಲ್ಲ, ಅವ್ನ್ ಯಾರ್ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಂತ. ನೋಡು, ನಮ್ ಮಾತ್ ಕೇಳಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೋಣ, ಅವ್ರನ್ನ ರೂಮಲ್ಲಿ ಕೊಡಕ್ ಬಿಡೋಣ. ನಾಳೆ ಗಂಟ ಬಾಗಿಲು ತೆಗೆಯೋದೇ ಬೇಡ. ಹೋಗು ದೀಪಾ, ನಿಮ್ಮ ಅಮ್ಮ ಹತ್ರ ಮಾತಾಡು. ಹೋಗು ಹೋಗು ಹೋಗು. ಅಯ್ಯೋ ಮೈನಾ, ನಾನ್ ನಮ್ಮ ಅಮ್ಮನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಿನ್ ಹತ್ರ ಮಾತಾಡ್ಬೇಕು. ನನ್ನ ಹತ್ರನ? ಏನು? ನಾನು ನಿಂಗೊಂದು ವಿಷಯ ಕೇಳ್ತೀನಿ, ಮುಚ್ಚುಮರೆ ಇಲ್ಲದೆ ಉತ್ತರ ಕೊಡ್ತೀಯಾ? ದೀಪಾ, ನಾನು ಏನ್ ಕೇಳ್ತಿದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ? ನಾನು ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯನ ಕೇಳ್ತಿದ್ದೀನಿ. ಏನು? ನೀನು ನಮ್ಮ ಅಣ್ಣನ ಲವ್ ಮಾಡ್ತಿದೀಯಾ? ದೀಪಾ, ಏನ್ ಹೇಳ್ತಿದ್ಯಾ? ನಾನು ಅವತ್ತೇ ಹೇಳಿದ್ನಲ್ವಾ ಆ ಥರ ಎಲ್ಲ ಏನೂ ಇಲ್ಲ ಅಂತ. ನನಗ್ ನಿಮ್ಮನ್ನ ನೋಡಿದ್ರೆ ನಿಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ ಅನ್ನಿಸ್ತಿಲ್ಲ, ಏನೋ ಇದೆ ಅಂತಾನೆ ಅನ್ನಿಸ್ತಿರೋದು. ಇಲ್ಲ ದೀಪಾ, ನನಗಾಗ್ಲಿ ನಿಮ್ಮ ಅಣ್ಣನ್ಗಾಗ್ಲಿ ಆ ಥರ ಯಾವ ಭಾವನೆನೂ ಇಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನಾನು ಸುಳ್ಳು ಹೇಳ್ತಿಲ್ಲ. ಮೈನಾ, ನಿಮ್ಮಿಬ್ರ ಮಧ್ಯೆ ಪ್ರೀತಿ ಖಂಡಿತವಾಗ್ಲೂ ಇದೆ, ಆದ್ರೆ ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಪ್ರೀತಿ ಇಲ್ದೆ ನಂಬಿಕೆ ಹುಟ್ಟಲ್ಲ, ನಂಬಿಕೆ ಇಲ್ದೆ ಪ್ರೀತಿ ಹುಟ್ಟಲ್ಲ. ಅವೆರಡೂ ಇಲ್ದೆ ಒಂದ್ ಹುಡ್ಗಿ ಒಂದ್ ಹುಡ್ಗನ್ ಮನೇಲಿ ಈ ರೀತಿ ಬಂದು ಉಳ್ಕೊಳಲ್ಲ. ನೀವಿಬ್ರು ನಿಮ್ಗೆ ಗೊತ್ತಿಲ್ದೆ ಒಬ್ರನ್ನ ಒಬ್ರು ತುಂಬಾ ಇಷ್ಟಪಡ್ತಿದ್ದೀರಾ.